ನಮಸ್ಕಾರ. ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತೀವಿ ಕನ್ನಡ ಟುಡೇ ಕನ್ನಡ ಚಾನಲ್. ಪ್ರಿಯ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಮರವಳ್ಳಿ ಗ್ರಾಮ ಪಂಚಾಯತಿಯ ಹಾಲಿ ಸದಸ್ಯರಾದಂತಹ ಜ್ಯೋತಿಬಾಯಿ ಹಾಗೂ ರಮೇಶ್ ನಾಯ್ಕ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸ್ವಾಗತ ಮ್ಯಾಮ್. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಜನಪ್ರತಿನಿಧಿ ಆಗಬೇಕಾದ್ರೆ ಇಷ್ಟೆಲ್ಲ ಹೊರಟ ವೃತ್ತಿ, ವಿದ್ಯಾಭ್ಯಾಸ, ಜೀವನ ಜನಗಳಿಗೆ ತಲುಪಿಸಿಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಮೇಡಮ್, ಮೊದಲಿಗೆ ನಿಮ್ಮ ಹುಟ್ಟೂರು, ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ. ನನ್ನ ಹೆಸರು ಜ್ಯೋತಿಬಾಯಿ, ರಮೇಶ್ ಜ್ಯೋತಿಬಾಯಿ ಅಂತ ಅಂದು. ನಾನು ತಂದೆ ಹೆಸರು ತಾಜ ನಾಯಕ ಅಂತ, ಲಲಿತಾಬಾಯಿ. ಅಣ್ಣ ತಮ್ಮ 3 ಜನ, ಇಬ್ರು ಅಕ್ಕ, ಒಬ್ಬರು ತಮ್ಮ. ನನ್ನ ಒಂದು 5ನೇ ಕ್ಲಾಸ್. ಸರ್, ನಿಮ್ಮೊಂದು ಕಿರು ಪರಿಚಯ ಸರ್. ಸರ್, ನಾನು ರಮೇಶ್ ನಾಯ್ಕ ಅಂತೇಳಿ ಹಾಲಿ ಮಾರವಳ್ಳಿ ತಾಂಡದವ್ರು ನಾವು. ನಮ್ಮ ತಂದೆ ಹೆಸರು ಕೇಶ ನಾಯ್ಕ ಅಂತೇಳಿ, ತಾಯಿ ಹೆಸರು ವಾಲಿಬಾಯಿ ಅಂತೇಳಿ. ನಾವು 3 ಜನ ಅಣ್ಣ ತಮ್ಮರು. ಒಬ್ಬರು ಗದ್ಗೆ ನಾಯ್ಕ ಅಂತೇಳಿ ದೊಡ್ಡವರು, ನನಗೆ ನಡೋರವರು ಶೇಖರ ನಾಯ್ಕ ಅಂತೇಳಿ. ಇವರು ನಮ್ಮ ಧರ್ಮಪತ್ನಿ ಜ್ಯೋತಿಬಾಯಿ ಅಂತೇಳಿ. ನನಗೆ 3 ಜನ ಮಕ್ಕಳಿದ್ದಾರೆ, 1 ಗಂಡು 2 ಹೆಣ್ಣು. ನಮ್ಮ ವೃತ್ತಿ ಜೀವನ ಅಂತ ಹೇಳಬೇಕಾದ್ರೆ ಒಂದು ಕೃಷಿ. ನಮ್ಮ ವೃತ್ತಿ ಜೀವನ, ಮೂಲ ಜೀವನ ಅಂದರೆ ಕೃಷಿ. ಸರ್, ನಿಮಗೆ ರಾಜಕೀಯಕ್ಕೆ ಬರ್ಬೇಕನ್ಸಿದ್ಯ ಯಾವಾಗ? ಸರ್, ರಾಜಕೀಯಕ್ಕೆ ಬರಬೇಕು ಅಂತಂದ ಅಂದರೆ ಒತ್ತಾಸೆ ಇತ್ತು. ಏನು ಒತ್ತಾಸೆ ಇತ್ತು ಅಂದರೆ ಒಂದು ಸ್ವಲ್ಪ ಏನೋ ಜನಸೇವೆ ಮಾಡಬೇಕು. ಆ ಜನಸೇವೆ ಮಾಡೋದ್ರ ಮಧ್ಯೆ ಏನೋ ಒಂದು ಅವಿನಾಭಾವ ಸಂಬಂಧ ಇರುತ್ತೆ. ಎರಡನೇದಾಗಿ ಆಮೇಲೆ ಜನ ಅಪೇಕ್ಷೆ ಪಟ್ಟರು, ಇಲ್ಲ ನೀವು SC ಕ್ಯಾಟಗರಿ ಬಂದಿದೆ, ಅಲ್ಲಿ ನೀವೇ ಬಂದು ನಿಲ್ಲಬೇಕು ಅಂತಂದು ಹೇಳಿ ನಮಗೆ ಮಾರವಳ್ಳಿ ಗ್ರಾಮ ಪಂಚಾಯತಿ 1ನೇ ವಾರ್ಡಲ್ಲಿ ಭಾಳ ಒತ್ತಾಯ ಮಾಡಿದರು. ಭಾಳ ಒತ್ತಾಯ ಮೇರೆಗೆ ನಿಂತ್ಕೊಂಡ್ವಿ. ಅನಿವಾರ್ಯವಾಗಿ ರಾಜಕೀಯಕ್ಕೆ ಬಂದ್ವಿ. ಸರ್, ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಡ್ ಬಂದಿದ್ದೀರಾ ಸರ್? ಸರ್, ನಾನು ಸಮಾಜದಲ್ಲಿ ತಾಲೂಕು ಡೈರೆಕ್ಟರಾಗಿ ಸೇವೆ ಸಲ್ಲಿಸಿದ್ದೇನೆ. ಬಂಜಾರ ಸಮಾಜದಲ್ಲಿ ತಾಲೂಕು ಡೈರೆಕ್ಟರಾಗಿ ಸೇವೆಯನ್ನು ಸಲ್ಲಿಸಿದ್ದೇನೆ. 5 ವರ್ಷಗಳ ಕಾಲ ಮಾಡಿದ್ದೇನೆ. ಈಗ ದೇವಸ್ಥಾನದ ಹಾಲಿ ಒಂದು 10-15 ವರ್ಷಗಳ ಕಾಲದಿಂದಲೂ ಈಗೂ ಸಹಿತ ದೇವಸ್ಥಾನದ ಕಮಿಟಿಯಲ್ಲಿ ನಾನು ಹಾಲಿ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಊರು ಆಗು ಹೋಗುಗಳು ಏನು ಕೆಲಸ ಇದ್ದಾವೆ ಅವಕ್ಕೆ ಎಲ್ಲದಕ್ಕೂ ಕೂಡ ನಾನು ಭಾಗವಹಿಸ್ತೇನೆ. ಸರ್, ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕರಿರ್ತಾರಲ್ಲ, ನಿಮ್ಮ ಜೀವನದ ಮಾರ್ಗದರ್ಶಕರು? ಸರ್, ನನ್ನ ಜೀವನದ ಮಾರ್ಗದರ್ಶಕರು ಅಂದರೆ ನಮ್ಮ ತಂದೆ ತಾಯಿ ಮೊದಲು, ಎರಡನೇದಾಗಿ ಊರು ಗ್ರಾಮಸ್ಥರು, ಮೂರನೇದಾಗಿ ನಮಗೆ ರಾಜಕೀಯ ಬರಬೇಕು ಅನ್ನೋದಾದರೆ ನಮ್ಮ ರಾಜಕೀಯ ಗುರು ನಮಗೆ BSY ಯಡಿಯೂರಪ್ಪನವರು. ಹಾಗೂ ನಮಗೆ ಭಾಳ ಹತ್ತಿರ ಅದ ಅಂದರೆ ರಾಘಣ್ಣರಿದ್ದಾರೆ, ವಿಜೇಂದ್ರಣ್ಣರಿದ್ದಾರೆ. ಗುರುಮೂರ್ತಿ ಸಾರು ಕೂಡ ನಮಗೆ ಎಷ್ಟೊತ್ತಲ್ಲೂ ಫೋನ್ ಮಾಡಿದ್ರು ಸಹಿತ ರಿಸೀವ್ ಮಾಡಿ ಏನು ಸಮಸ್ಯೆ ಇದೆ ನಿಮ್ಮದು, ನಿಮ್ಮ ಗ್ರಾಮಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದು ಹೇಳಿ ಸ್ಪಂದಿಸ್ತಾರೆ ಸರ್. ಹಾಗಾಗಿ ನಮಗೆ ರಾಜಕೀಯ ಗುರು ಅಂತಂದರೆ ಯಡಿಯೂರಪ್ಪನವರು ಅಂತ ಹೇಳ್ಬೋದು. ಮೇಡಮ್, ನಿಮಗೆ ಮಾರ್ಗದರ್ಶಕರು? ನಮ್ಮ ಯಜಮಾನ್ರು ರಮೇಶ್, ಕುಟುಂಬ, ನಮ್ಮ ಮಕ್ಕಳು. ಸರ್, ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ? ಸರ್, ಗ್ರಾಮ ಪಂಚಾಯತಿ ಚುನಾವಣೆ ಸ್ಪರ್ಧೆ ಮಾಡಲು ಕಾರಣ ಏನಂತಂದರೆ ಹಲವಾರು ಸಮಸ್ಯೆಗಳಿದ್ದು. ಯಾಕಂತಂದರೆ ಈಗ ಯಾರನ್ನೋ ಒಬ್ಬರನ್ನ ಹೋಗಿ ನಾವು ಗ್ರಾಮ ಪಂಚಾಯತಿಯಲ್ಲಿ ಕೇಳ್ತೀವಿ ಅಂತ ಅಂದರೆ ಅವ್ರು ಏನೋ ಬೇಕೋ ಬೇಡೋ ಅನ್ನೋಂಥ ಒಂದು ಮಾತುಗಳನ್ನು ಹೇಳೋರು. ಇವತ್ತು ಮಾಡೋದಾಗತ್ತೆ, ನಾಳೆ ಮಾಡೋದಾಗತ್ತೆ ಅಂತೇಳಿ. ನಮಗೆ ಅದು ಏನೋ ಒಂದು ಆಸಕ್ತಿ ಇತ್ತು, ನಾವು ಗ್ರಾಮ ಪಂಚಾಯತಿ ಚುನಾವಣೆ ನಿಲ್ಲಬೇಕು ಅನ್ನೋದು ಗುರಿ ಇತ್ತು. ಆ ಗುರಿ ಒತ್ತಾಸೆ ಮೇರೆಗೆ ಅವತ್ತಿನ ದಿನ ಈತನೇ ಬೇಕು ಅಂತಂದು ಹೇಳಿ ಸೂಕ್ತ ಅಭ್ಯರ್ಥಿನ ಆಯ್ಕೆ ಮಾಡ್ತಾರೆ. ಹಾಗಾಗಿ 1ನೇ ವಾರ್ಡಲ್ಲಿ ನಮ್ಮ ಮಾರವಳ್ಳಿ ನಮ್ಮ ಪ್ರಮುಖರು ಎಲ್ಲರೂ ಕೂತು ಚರ್ಚೆ ಮಾಡಿ, ಇಲ್ಲ ನಿಮ್ಮ ಜ್ಯೋತಿಬಾಯಿ, ನಿನ್ನ ಹೆಂಡತಿನೇ ಜ್ಯೋತಿಬಾಯಿನ ನಿಲ್ಲಿಸು, ನಾವು ಗೆಲ್ಲಿಸ್ಕೊಡ್ತೇವೆ ಅಂತಂದು ಹೇಳಿ ನಮಗೆ ಭಾಳ ದೊಡ್ಡ ಭರವಸೆಯನ್ನು ನೀಡಿ ಅವ್ರನ್ನ ಲೀಡ್ ಮಾಡಿಕೊಟ್ರು. ಅವತ್ತು ನಾವು ಗೆದ್ವಿ. ಆವಾಗ ಅಲ್ಲಿಂದ ಒಂದು ಸಮಸ್ಯೆ ಏನು ಅಂತಂದರೆ, ನಾವು ಈಗ ಗ್ರಾಮ ಪಂಚಾಯತಿ ಸದಸ್ಯರಾಗೋದು ಅಷ್ಟೇ ಅಲ್ಲ, ಗ್ರಾಮ ಪಂಚಾಯತಿ ಸದಸ್ಯರಾದಮೇಲೆ ಗ್ರಾಮದ ಆಗು ಹೋಗುಗಳನ್ನು ನೋಡಬೇಕು. ಆವಾಗ ಮಾತ್ರ ಆ ಗ್ರಾಮ ಪಂಚಾಯತಿ ಸದಸ್ಯನಿಗೆ ಒಂದು ಬೆಲೆ ಬರುತ್ತೆ, ಇಲ್ಲ ಅಂತಂದರೆ ಬರೋದಿಲ್ಲ. ಸರ್, ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ? ನೋಡೋಣ ಸರ್, ಈಗ ಜನಗಳು ಅವ್ರು ಏನಾದ್ರು ಅಪೇಕ್ಷೆ ಪಟ್ಟರೆ ಖಂಡಿತವಾಗೂ ನಿಲ್ಲೋಣ. ಆಗದೇ ಇದ್ದರೆ ಮತ್ತೆ ಜನಗಳು ಅಪೇಕ್ಷೆ ಮೇರೆಗೆ ತಾಲೂಕ್ ಪಂಚಾಯತಿ ಬೇಕಾದ್ರೆ ನಿಲ್ಲುವ. ಬಟ್ ನಿಲ್ಲಬೇಕು ಅಂತ ಆಸೆ ಇಲ್ಲ, ಜನಗಳ ಒತ್ತಾಸೆ ಮೇರೆಗೆ ಏನಾದರೂ ಸಾಧ್ಯ. ಸರ್, ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು? ಸರ್, ನಾವು ಮೊದಲು ಗ್ರಾಮ ಪಂಚಾಯತಿಯಲ್ಲಿ ಪಕ್ಷ ಅಂತ ಹೇಳಿ ಬರಲ್ಲ, ಬಟ್ ಆದರೂ ಕೂಡ ನಾವು BJPಗೆ ಬೆಂಬಲ ನಮ್ಮದು. ಸರ್, ಏನಿಗೆ BJP ಪಕ್ಷ? ಸರ್, BJP ಏನಕ್ಕೆ ಬೆಂಬಲ ಅಂತ ಅಂದರೆ, BJPಯಿಂದ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ, ಕಣ್ಣು ಮುಂದಿದೆ. ಬಟ್ ಒಂದು ಹೇಳಬೇಕು ಅಂತಂದರೆ, ನಮ್ಮ ಸಂಸದರು BY ರಾಘವೇಂದ್ರಣ್ಣವರು 2022ರಲ್ಲಿ ನಮ್ಮ ಊರಿಂದ ಮಾರವಳ್ಳಿ ತಾಂಡದಿಂದ ಹೊಸಕೆರೆಯವರೆಗೆ 2.5 ಕಿಲೋಮೀಟರು ರಸ್ತೆ ಇತ್ತು ಸರ್. ಅಂದರೆ ಪುರಾತನ ಕಾಲದ ರಸ್ತೆ ಅದು. ಒಂದು ಗಾಡಿನೂ ಸಹಿತ ಓಡೋಷ್ಟು ಸ್ಥಿತಿಗತಿಗಳು ಇರಲಿಲ್ಲ. ನಾವು ಮಳೆಗಾಲದಲ್ಲಿ ಹೋಗಬೇಕಾದ್ರೆ
ಅಲ್ಲಿ ಗಾಡಿಗಳು ಸಿಗಾಕೊಳ್ಳೋದು, ಎತ್ತುಗಳು ಸಿಗಾಕೊಳ್ಳೋದು. ಆಮೇಲೆ ಎರಡನೇದಾಗಿ ಈ JCB ಕೂಡ ಹೋಗೋಕ್ಕೂ ಸಹಿತ ಅಲ್ಲಿ ಸರಿ ಇರಲಿಲ್ಲ. ಹಾಗಾಗಿ ಅದನ್ನು ನಾವು ಕೇಳ್ಕೊಂಡ್ವಿ. ಗ್ರಾಮ ಪಂಚಾಯತಿ ಅವತ್ತು NRIG ವರ್ಕಲ್ಲಿ ಬಂದಿದ್ದರು. ಯಾರು NRIG ವರ್ಕ್ ನಡೀತಾ ಇತ್ತು ನಮ್ಮೂರಲ್ಲಿ. ಅವತ್ತು BY ರಾಘವೇಂದ್ರನವರು ಅವತ್ತು ನಮ್ಮ ಸಂಸದರು ಬಂದಿದ್ರು. ಅಲ್ಲಿಗೆ ಬಂದಾಗ ನಾವು ಕೇಳ್ಕೊಂಡ್ವಿ ಅವ್ರಿಗೆ, ಸರ್ ಈ ರೀತಿ ಇದೆ, ರಸ್ತೆ ಭಾಳ ಹಾಳಾಗಿದೆ. ಅದು ಅಂದರೆ ಈಗ ರೈತರೇನಿದಾರಲ್ಲ, ರೈತರು ಸುಗಮವಾಗಿ ಓಡಾಡಬೇಕು ಅಂತ ಅಂದರೆ ರಸ್ತೆಗಳು ಪ್ರಮುಖವಾಗಿ ಇರಬೇಕು. ಅವನು ಆ ಕಾರಣದಿಂದ ಅವತ್ತು ನಾವು ಕೇಳ್ಕೊಂಡಾಗ 1,63,00,000 ರೊಕ್ಕ ಅಮೌಂಟನ್ನು ತಂದು 3 ಕಿಲೋಮೀಟ್ರು ಟಾರನ್ನು ಮಾಡಿಕೊಟ್ರು. ಇನ್ನು ಯಾರಿಗೆ ಬೇಕು ನಮಗೆ ಅಲ್ವಾ? ಮತ್ತು ಎರಡನೇದಾಗಿ ಅದೇ ಅಭಿವೃದ್ಧಿಯಲ್ಲಿ ಮತ್ತು ಅದೇ 2022-23ರಲ್ಲಿ ಮಾರವಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹೊಸ ಪ್ಲಾಟ್, ಅದಕ್ಕೂ ಸಹಿತ 5 ಕೋಟಿ ವೆಚ್ಚದಲ್ಲಿ ಎಲ್ಲ ಚರಂಡಿ ಮತ್ತು ಕಾಂಕ್ರೀಟ್ ರಸ್ತೆ ಇವಿಷ್ಟೆಲ್ಲ ಮಾಡಿಕೊಟ್ಟಿದ್ದಾರೆ. ಇದು ನಮ್ಮ ಆ ಕಾರಣದಿಂದ ನಾವು BJPಗೆ ಬೆಂಬಲವನ್ನು ಕೊಡ್ತೀವಿ. ಮೇಡಮ್, ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿದೆ, ನಿಮ್ಮ ಟೈಮಲ್ಲಿ ಏನು ಬಗೆಹರಿಸಿದ್ದೀರಾ ಅವಾಗ? ನಾವು ಇದು ರಸ್ತೆಗಳು, ಚರಂಡಿಗಳು, ನೀರು ಅದೆಲ್ಲ, ಮತ್ತೆ ಮನೆಗಳು ಎಲ್ಲ ಮಾಡಿಕೊಟ್ಟಿದ್ದೀವಿ. ನಮಗೆ ಏನೇನು ಕೆಲಸಗಳಾಗಿದೆ ಸರ್? ಸರ್ ಕೆಲಸ ಅಂತ ಅಂದರೆ ಇಲ್ಲಿ ಜಲಜೀವನ್ ಮಿಷನ್ ಅಂತ ಹೇಳಿ ಬಂದಿದೆ. ಈಗ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಇವತ್ತಿನವರೆಗೂ ಇಷ್ಟು ನೀರಿನ ಹಾಹಾಕಾರ ಇದೆ. ನಮ್ಮೂರಲ್ಲಿ ಆ ನೀರಿನ ಹಾಹಾಕಾರ ಭಾಳಷ್ಟು ಕಡಿಮೆ ಇದೆ ಅಂತಂದು ಹೇಳಿ ನಾವು ಹೇಳ್ಕೊಳ್ತೇವೆ ಸರ್. ಯಾಕೆ ಕಾರಣ ಏನು ಅಂತಂದರೆ, ಈಗ ಒಂದು 5 ವರ್ಷದ ಹಿಂದೆ ಇದೇ ನಮ್ಮ ಸಂಸದರು ರಾಘಣ್ಣನವರು ಅವತ್ತು ಕೂಡ MP ಆಗಿದ್ದರು. ಆ MP ಆಗಿರ್ತಕ್ಕಂಥ ಟೈಮಲ್ಲಿ ಕುಂಬ್ರಿಗೆ ಹೊಸಕೆರೆ ಅಂತ ಇದೆ, ಇಲ್ಲಿಂದ ಸುಮಾರು ಒಂದು 2-3 ಕಿಲೋಮೀಟರ್ ಇದೆ. ಅಲ್ಲಿ ಕೂಡ ಒಂದು 2 ಬೋರನ್ನು ಹೊಡೆಸಿ ಆ 3 ಕಿಲೋಮೀಟ್ರು ಪೈಪ್ಲೈನ್ ಮಾಡಿ ಈಗ ನೀರಿನ ವ್ಯವಸ್ಥೆ ಅಂತಂದರೆ ಸಂಪೂರ್ಣವಾಗಿ ನೀರಿದೆ ನಮ್ಮಲ್ಲಿ. ಹಾಗಾಗಿ ನಾವು BJPಗೆ ಮತವನ್ನು ಕೊಡಿಸ್ಬೇಕು. ಮನೆಗಳು ಸಹಿತ ಈಗ ಮನೆಗಳು ಅಂತ ಅಂದರೆ ಮನೆಗಳು ಸಹಿತ ಆಗಿದ್ದಾವೆ, BJPನ ಮನೆಗಳು ಆಗಿದ್ದಾವೆ, ಶೌಚಾಲಯಗಳು ಆಗಿದ್ದಾವೆ. ಬೇರೆ ಬೇರೆ NRIG ಕೆಲಸದಲ್ಲಂತರೂ ಈ ತೋಟಗಳಲ್ಲಿ ಕೆಲಸ, ಇದು ಅಡಿಕೆ ಸಸ್ಯ ಹಚ್ಕೊಳ್ಳೋದಾಗ್ಲಿ, ಮೊನ್ನೆ ನಮ್ಮ ಹೊಲ ನಮ್ಮ ಗದ್ದೆ ಅಂತ ರಸ್ತೆ ನಮ್ಮ ಗದ್ದೆ ಅಂತ ಇದೆ ಸರ್. ರುದ್ರಭೂಮಿ ಸಮಸ್ಯೆ ಇತ್ತ ನಿಮ್ಮ ಅದು ಆಗಿದೆ ಸರ್. ರುದ್ರಭೂಮಿ ಕೂಡ ಇವಾಗ ಹಾಲಿನ ಸಮಸ್ಯೆ ಇದೆ ಮತ್ತೆ? ಇಲ್ಲ ಸರ್, ಎಂತ ಸಮಸ್ಯೆ ಇಲ್ಲ. ಮನೆಗಳು ಬರ್ತಾ ಇದೆ ಸರ್, ಈಗ ಒಂಚೂರು ಕಡಿಮೆ ಆಗಿದೆ, ಅನುದಾನ ಸ್ವಲ್ಪ ಕಡಿಮೆ ಇದೆ ಸರ್. ಕೊನೆ ಪ್ರಶ್ನೆ, ಜನ ನಿಮ್ಗೆ ಮತ ಹಾಕಿದಾರಲ್ಲ, ಅವ್ರಿಗೆ ಏನ್ ಹೇಳಿಕ್ ಬಯಸ್ತೀರಾ? ಎಲ್ಲರೂ ಧನ್ಯವಾದಗಳು. ಮತ್ತೆ ಬೆಂಬಲ ಕೊಟ್ಟರೆ ನಾವು ಸೇವೆ ಮಾಡಿ ಸದ್ಯ ರೆಡಿ ಇದ್ದೀವಿ. ಮತ್ತೆ ನೀವೇನು ಇಷ್ಟಪಡ್ತೀರಾ ಸರ್? ಸರ್, ನಮ್ಮ ಮಾರವಳ್ಳಿ ಜನತೆಗೆ, 1ನೇ ವಾರ್ಡಿನ ಜನತೆಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್.